ಪಾಕ್ ವಿರುದ್ಧ ಆಪರೇಷನ್ ಸಿಂಧೂರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರದ ವಿರುದ್ಧವಾಗಿ ಡಿಕೆಶಿ ಪರೋಕ್ಷ ಅಸಮಾಧಾನ ಹೊರಹಾಕಿದ್ದಾರೆ. ಸಾರ್ಕ್ ಸಮ್ಮೇಳನಕ್ಕೆ ಬಾಂಗ್ಲಾ, ಭೂತಾನ್ ಎಲ್ಲವೂ ಕೂಡ ಬಂದಿದ್ವು. ಆದರೆ ಈಗ ಒಬ್ಬರೂ ಕೂಡ ನಮ್ಮ ಪರವಾಗಿ ನಿಂತ್ಕೊಳ್ತಾ ಇಲ್ಲ. ಸಾರ್ಕ್ ಸಮ್ಮೇಳನ ಆದಾಗ ಎಲ್ಲರೂ ಬರ್ತಾರೆ, ಬಾಂಗ್ಲಾನೂ ಬರುತ್ತೆ, ಭೂತಾನೂ ಬರುತ್ತೆ. ಆದರೆ ಈಗ ನಮ್ಮ ಜೊತೆ ಯಾರೂ ಬರ್ತಾ ಇಲ್ವಲ್ಲ. ಪ್ರಧಾನಿ ಮೋದಿ ಬಹಳಷ್ಟು ದೇಶಗಳಿಗೆ ಹೋದರು, ಆದರೆ ಯಾರೂ ಸಪೋರ್ಟ್ ಮಾಡಲಿಲ್ಲ. ನಮ್ಮ ಅಕ್ಕಪಕ್ಕದವರೇ ಸಪೋರ್ಟ್ಗೆ ನಿಲ್ಲಿಲ್ಲ. ಅಕ್ಕಪಕ್ಕದವರ ಜೊತೆ ದಿನ ಗಲಾಟೆ ಮಾಡ್ಕೊಳ್ಳೋಕ್ಕೆ ಸಾಧ್ಯನಾ? ಪರೋಕ್ಷವಾಗಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಡಿಸಿಎಂ ಆಕ್ರೋಶ ಹೊರಹಾಕಿದ್ದಾರೆ. ನಂದಿ ಬೆಟ್ಟದಲ್ಲಿ ಹೋಗಿ ಆಮೇಲೆ ಒಂದು ಮೀಟಿಂಗ್ ಮಾಡಿದ್ರು 7 ದೇಶದವರು. ಈಗ ಈ ದೇಶಕ್ಕೇನೆ ಬಿಡಿ, ನಮ್ಮ ಕರ್ನಾಟಕದ ಬಿಡ್ರಿ, ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಅನಿವಾರ್ಯ. ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಎಲ್ಲ ವರ್ಗದ ಜನ. ಈಗ ನಾನು ಸ್ಟೂಡೆಂಟ್ ಲೀಡ್ರು, ರಾಜೀವ್ ಗಾಂಧಿ ಇಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿದ್ದರು, ಇಲ್ಲಿಗೆ ಬಂದಿದ್ರು. ಈ ನಮ್ಮ ಕರ್ನಾಟಕ ಇದರಲ್ಲಿ ವಿಧಾನಸೌಧದಲ್ಲಿ ಸಾರ್ಕ್ ಅಂತ 7 ದೇಶಗಳದ್ದು ಮೀಟಿಂಗ್ ನಡೀತು. ಸಾರ್ಕ್ ಅಂತ ಇಲ್ಲಿ ನಡೀತು. ನಂದಿ ಬೆಟ್ಟದಲ್ಲಿ ಹೋಗಿ ಆಮೇಲೆ ಒಂದು ಮೀಟಿಂಗ್ ಮಾಡಿದ್ರು 7 ದೇಶದವರು. ನಮ್ಮ ಅಕ್ಕಪಕ್ಕದ ಮನೆಯವರವರು, ಒಂದು ಬಾಂಗ್ಲಾದೇಶ, ಪಾಕಿಸ್ತಾನ, ಇದು ಬಾಂಗ್ಲಾದೇಶ, ಬರ್ಮಾ, ಭೂತಾನ್, ಶ್ರೀಲಂಕಾ, ಇವೆಲ್ಲ ನೇಪಾಳ, ಇವೆಲ್ಲ ನಮ್ಮ ಬಾರ್ಡ್ರವರು. ಅದು ಸಾರ್ಕ್ ದೇಶ ಅಂತ ಬಂದು ಅವರೆಲ್ಲ ಬಂದು